ರವೀಂದ್ರ ರೇಷ್ಮೆ ಸರ್, ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲೇನೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಬಜೆಟ್ನಲ್ಲಿ ಹಾಗೊಂದು ಪ್ರಯತ್ನ ಮಾಡಬಹುದೇನೋ ಅನ್ನೋ ನಿರೀಕ್ಷೆ ಇತ್ತು, ಮಾಡಲಿಲ್ಲ ಸಿದ್ದರಾಮಯ್ಯನವರು. ಅದ್ರ ಬದಲಾಗಿ ಈಗ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟು ಅಂತ ಹೇಳಿ, ಅದರ ಜೊತೆಯಲ್ಲೇ ಈ ಯುವ ನಿಧಿಯನ್ನ ಕೊಟ್ಟೇ ಇಲ್ಲ ಅಂತ ಆಗಿತ್ತು, ಬಟ್ ಅದಕ್ಕೂ ಕೂಡ ದುಡ್ಡು ಎತ್ತಿಟ್ಟಿದ್ದಾರೆ. ಪರಿಷ್ಕರಣೆ ಮಾಡೋ ಅನಿವಾರ್ಯತೆ ನಿಜವಾಗ್ಲೂ ಇತ್ತ? ಉಳಿಸ್ಕೊಂಡು ಹೋಗಿರೋದ್ರಿಂದ ಮುಂದೆ ಏನಾಗಬಹುದು ಅಂತ ಹೇಳಿ. ಇದು VBG ರಾಮ್ಜಿ ಬದಲು 11 ಅಂಶಗಳ ಸಿದ್ದರಾಮ್ಜಿ ಬಜೆಟ್. ಇದು 11 ಅಂಶಗಳ ದಿಕ್ಸೂಚಿಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ಆಧರಿಸ್ಬಿಟ್ಟು ನಾವು ಬಜೆಟ್ ಮಾಡ್ತಿದ್ದೀವಿ ಅಂತ. ನಮಗೆ ರಾಜಕೀಯ ಪ್ರಜ್ಞೆ ಬಂದಾಗಿನಿಂದ 1974-70 ನಮ್ಮ ಮೊದಲನೇ ಸಾರಿ ನಮ್ಗೆ ವೋಟಿಂಗ್ ಪವರ್ ಬಂತು 21 ವರ್ಷಕ್ಕೆ. ಆವಾಗಿನಿಂದ ನಾನು ಬಜೆಟ್ಗಳನ್ನ ಗಮನಿಸ್ತಾ ಬಂದಿದ್ದೇನೆ. ದೇವರಾಜ ಅರಸರು ಮುಖ್ಯಮಂತ್ರಿ, ಸೊಂಡೂರು ಮಹಾರಾಜ ಮುರಾರಿರಾವ್ ಗೋರ್ಪಡೆ ಅವರು ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞ, ಅವರು ಆರ್ಥಿಕ ಸಚಿವರು. ಡಾಕ್ಟರ್ DM ನಂಜುಂಡಪ್ಪ ಆರ್ಥಿಕ ಸಲಹೆಗಾರರು. ಅವರು ಬಜೆಟನ್ನು ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯೋ ಎಕನಾಮಿಕ್ ಚೇಂಜ್ ಅಂತ, ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನ ಅಂತ ಅವ್ರು ಬಣ್ಣಿಸ್ತಾ ಇದ್ರು. ಅದಾದ ನಂತರ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಅಬ್ದುಲ್ ನಜೀರ್ ಸಾಹೇಬರ ಪ್ರಭಾವದಿಂದಾಗಿ ಆರ್ಥಿಕ ವಿಕೇಂದ್ರೀಕರಣ ಆಧಾರಿತ ಸಂಪನ್ಮೂಲ ವಿನಿಯೋಗ ಮಾಡ್ತಾ ಇದ್ರು. ಪ್ರತಿ ಸಾರಿ ಆ ಡಿಸೆಂಟ್ರಲೈಸೇಷನ್ ತತ್ವವನ್ನು, ಯಾಕಂದರೆ ಸಶಕ್ತವಾದ ಜಿಲ್ಲಾ ಪರಿಷತ್ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕ ನಿರ್ಮಾಣ ಮಾಡಿತ್ತು, ಅವಾಗ ಸ್ಥಾಪನೆ ಮಾಡಿತ್ತು. ಅದು ಅವ್ರಿಗೊಂದು ಅದಕ್ಕೆ ತಾತ್ವಿಕವಾದ ಒಂದು ದರ್ಶನ ಇರ್ತಾಯಿತ್ತು. ಪ್ರತಿಯೊಂದು ಒಂದು ಫಿಲಾಸಫಿ ಇರೋ, ಒಂದು ಗೈಡಿಂಗ್ ಫಿಲಾಸಫಿ ಒಂದು ಬಜೆಟ್ಗೆ. ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯರು ಮೊದಲೇ ಬಜೆಟ್, 32 ವರ್ಷಗಳಿಂದ ಮೊದಲೇ ಬಜೆಟ್ ಬರೀ 25,000 ಕೋಟಿ ಇತ್ತಂತ ಕಾಣುತ್ತೆ ಗಾತ್ರ. ಅವ್ರು ರೈತರ ಪಕ್ಷಪಾತಿ ಅನ್ನೋ ಥರ ಕೃಷಿ ಮತ್ತು ನೀರಾವರಿ ಇತ್ಯಾದಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇದು ಮಾಡ್ತಾರೆ. ಅವರು ಪ್ರಧಾನಮಂತ್ರಿ ಆದಾಗಲೂ ಅದನ್ನೇ ಮಾಡಿಸಿದ್ರು, ಚಿದಂಬರಂ ಕೈಯಲ್ಲಿ ಬಜೆಟ್ನಲ್ಲೂ ಮತ್ತು ಇಲ್ಲೂ ಹಾಗೆ ಮಾಡಿಸ್ತಾ ಇದ್ರು. SM ಕೃಷ್ಣ ಬಂದಾಗ ಆ 50 ವರ್ಷಗಳ ಕಾಲ ಪ್ರಚಲಿತವಿದ್ದ ಮಿಶ್ರ ಆರ್ಥಿಕ ವ್ಯವಸ್ಥೆ, ಆ ನೆಹರು ಯುಗ ಧರ್ಮವನ್ನು ಬದಲಾಯಿಸಲಿಕ್ಕೆ, ಯಾಕಂದರೆ ಕೃಷ್ಣ ಅವ್ರ ಬರೋಷ್ಟೊತ್ತಿಗೆ ಮನಮೋಹನ್ ಸಿಂಗ್ ಆರ್ಥಿಕ ನೀತಿ ಬಂದು 9 ವರ್ಷ ಆಗಿತ್ತು. ಹಾಗಾಗಿ ಬೆಂಗಳೂರನ್ನು ಜಾಗತಿಕ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನದ ತಂಗುದಾಣ ಮಾಡಿಬಿಟ್ರು, ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಟೆಕ್ನಾಲಜಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಇತ್ಯಾದಿಯಾಗಿ ಪ್ರಪಂಚದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಬಂದಿಲ್ಲ, ಅಂಗಡಿ ತೆಗೆದ್ವು. ಇವತ್ತು ನಾವು 25,000 ಕೋಟಿಯಿಂದ 4,48,004 ಕೋಟಿ ಆಗಲಿಕ್ಕೆ ಕಾರಣ ಆ ಕಾರ್ಪೊರೇಟ್ ವಲಯದಲ್ಲಿ ಮನಮೋಹನ್ ಸಿಂಗ್ ತಂದ ಆ ಕಾರ್ಪೊರೇಟ್ ನೀತಿ ಸಂಹಿತೆ. ಅವರು ಕೂಡ 3 ತತ್ವಗಳ ಬದಲಾವಣೆ ಬಂತು. ನಮ್ಮದು ನೋಡಿ, ಪ್ರಪಂಚದ 10 ಬೆಸ್ಟ್ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ TCS, ವಿಪ್ರೋ ಮತ್ತು ಇನ್ಫೋಸಿಸ್ 3. ಅಲ್ಲಿ 3 ಯಾವುದು ಅಂತಂದರೆ ತಂದಿದ್ದು ಒಂದು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಸಾಮಾಜಿಕ ಹೊಣೆಗಾರಿಕೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳ ಬಜೆಟ್ಗಳು ಕೂಡ ಹಾಗೆ ಲಕ್ಷಗಟ್ಟಲೆ ಜಾಸ್ತಿ ಆಗ್ತಾ, ದುಪ್ಪಟ್ಟಾಗ್ತಾ ಹೋಯಿತು. ಒಂದು ವಿಷಾದ ಏನಂತಂದರೆ, ಆ ಕಾರ್ಪೊರೇಟ್ ಕಂಪ್ನಿಗಳು ಇಷ್ಟು ದೊಡ್ಡ ಪ್ರಮಾಣದ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ತಾ ಬಂದರೆ ಒಂದು ಸಾರಿ ಆದರೂ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡುವಂಥ ಒಂದು ಮೆಚ್ಚುಗೆ ಮಾತು ಬಂದಿದೆಯಾ? ಕಾರ್ಪೊರೇಟ್ ವಲಯದ ಕೊಡುಗೆ ಹೋಗಲಿ, ಅಲ್ಲಿರೋ ಆ ಕಾಯಕ ಸಂಸ್ಕೃತಿ ಏನಿದೆ, ಆ ವರ್ಕ್ ಕಲ್ಚರ್, ಆ ಡಿಸಿಪ್ಲಿನ್ನು ಅಥವಾ ಟ್ಯಾಕ್ಸ್ ಪೇಮೆಂಟ್ನಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಅಂತಂದಿದ್ದಾರೆ, ಅದು ನಮ್ಮ ಸರ್ಕಾರದ ಇಲಾಖೆಗಳ ಮೇಲೆ ಯಾಕೆ ರಿಫ್ಲೆಕ್ಟ್ ಆಗಲಿಲ್ಲ? ಅವ್ರನ್ನೂ ನಾವು ಕಲಿಬೇಕಾಗಿತ್ತು. ನಮ್ಮ ಸರ್ಕಾರಿ ಇಲಾಖೆಗಳು ಅಧಪತ್ರಕ್ಕೆ ಹೋಗ್ತಾ ಇದ್ದಾವೆ. ಇನ್ನು 1970-80ರ ದಶಕದಲ್ಲಿ ಒಂದು ಥರದ ನಂಬಿಕೆ ಇರ್ತಾ ಇತ್ತು, ಜನಸ್ನೇಹಿ ಆಡಳಿತ ಅಂತ ಜನ ನಂಬ್ತಿದ್ರು. ಈಗ ಹಾಗಿಲ್ಲ. ಪಾಪ ಕಾಂಗ್ರೆಸ್ ಪಕ್ಷದ ಶಾಸಕರೇ ದೂರ್ತಾ ಇರ್ತಾರೆ, ಅಧಿಕಾರಿಗಳು ಈ ಥರ ಯಾಕಂದ್ರೆ ಪ್ರತಿನಿತ್ಯ ನೀವು ತೋರಿಸ್ತಾರೆ ಲೋಕಾಯುಕ್ತ ದಾಳಿ, ಆ ಅಧಿಕಾರಿ ಮೇಲೆ 50 ಕೋಟಿ ಆಸ್ತಿ, 70 ಕೋಟಿ ಆಸ್ತಿ ಅಂತ ಅಧಿಕಾರಿಗಳೇ ಅಷ್ಟು ಸಂಪಾದನೆ ಮಾಡುವಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ. ಆ ಕಾರ್ಪೊರೇಟ್ ವಲಯದ ಯಶಸ್ಸು ನೋಡಿಬಿಟ್ಟು ಆ ಯಶೋಗಾಥೆಯಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿತ್ತು, ಅದಾಗಲೇ ಇಲ್ಲ. ಆಮೇಲೆ ಇವ್ರು ಬಂದರು, ಯಡಿಯೂರಪ್ಪನವ್ರು ಬಂದರು, ಅವ್ರು ರೈತರಿಗೆ ಪ್ರತ್ಯೇಕ ಬಜೆಟ್ ಅಂತ, ಅವರು ಕೂಡ ರೈತರ ಪಕ್ಷಪಾತಿ ಅನ್ನೋ ರೀತಿಯಲ್ಲಿ. ಸಿದ್ದರಾಮಯ್ಯವರು ಬಂದಾಗ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗಗಳ ಪ್ರತ್ಯೇಕವಾದ ಒಂದು ಅನುದಾನ, ಕಾರ್ಪಸ್ ಫಂಡ್ ಥರ ಪ್ರತ್ಯೇಕವಾಗಿರಿಸ್ಲಿಕ್ಕೆ ಒಂದು ಫಂಡ್, ಅದು ಬೇರೆ ಯಾವುದೇ ವಿಚಾರಕ್ಕೂ ದುರ್ವಿನಿಯೋಗ ಮಾಡಿಕೊಡೋದು, ಡೈವರ್ಟ್ ಮಾಡಿಕೊಡೋದು ಅನ್ನೋ ರೀತಿಯಲ್ಲಿ ಅದೊಂದು ಹೊಸ ತಂತ್ರ. ಜಾತಿ ಮೀಸಲಾತಿ ಮುಖ್ಯವಾದ ತತ್ವ. ಇವತ್ತಿನ ಬಜೆಟ್ನ ನಾನು ನಿರೀಕ್ಷೆ ಮಾಡಿದ್ದು 440 ಕೋಟಿ ಖರ್ಚು ಮಾಡಿಬಿಟ್ಟು ಜಾತಿ ಗಣತಿ ಮಾಡಿಸಿದ್ರಲ್ಲ, ಆ ವರದಿ ಇಷ್ಟರಲ್ಲೇ ಸ್ವೀಕಾರ ಮಾಡ್ತೇವೆ, ಅನುಷ್ಠಾನ ಮಾಡ್ತೇವೆ ಅಂತಂದ್ಬಿಟ್ಟು ಯಾವೊಂದು ಹೇಳಿಕೆ ಅದಕ್ಕೆ ಸಂಬಂಧಪಟ್ಟಿದ್ದು ಉಲ್ಲೇಖ ಕೂಡ ಬರಲಿಲ್ಲ. ಎರಡನೇದಾಗಿ 56,000 ಹುದ್ದೆಗಳ ನೇಮಕಾತಿಗೆ ನಾವು ಚಾಲನೆ ಕೊಡ್ತಿದ್ದೀವಿ ಅಂತ. ಒಳ ಮೀಸಲಾತಿ ಬಗ್ಗೆ ಏನಾದ್ರು ಪ್ರಕಟಣೆ ಬರುತ್ತಾ? ನಿನ್ನೆ ಇಡೀ ಕ್ಯಾಬಿನೆಟ್ ಬಹಳ ಗಂಭೀರವಾದ ಚರ್ಚೆ ನಡೆದಿದೆ. ನಿನ್ನೆ ತುರ್ತು ಕ್ಯಾಬಿನೆಟ್ ಸಭೆ, ಅದಾದ್ರೂ ಅದಕ್ಕೇನು ಪ್ರಕಟಣೆ ಬರುತ್ತಾ ಅಂದ್ರೆ ಅದು ಏನೂ ಇಲ್ಲ. ಶಿಕ್ಷಣಕ್ಕೆ 47,000 ಕೋಟಿ ಅಂತ ಇವತ್ತು ನೀವು ಬಹಳ ಜಗಮಾಯಿಸ್ತಾ ಇತ್ತು. ಆಮೇಲೆ ಉನ್ನತ ಶಿಕ್ಷಣದಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ಅದೇನು 2,500 ಕೋಟಿ ಅಂತ ಹಾಕಿದ್ದಾರೆ. ಅದು ಸರಿ, ಯಾವ ಶಿಕ್ಷಣ ನೀತಿ? ನೀವು ಮೊದಲ ಬಜೆಟ್ 2020 ಗೆದ್ದು ಬಂದ ಕೂಡ ರಾಷ್ಟ್ರೀಯ ಶಿಕ್ಷಣ ಧಿಕ್ಕರಿಸ್ತೇವೆ, ಅಲ್ಲ ಒಂದು ನಿಮಿಷ, ರಾಷ್ಟ್ರೀಯ ಧಿಕ್ಕರಿಸ್ತೇವೆ, ರಾಜ್ಯ ಶಿಕ್ಷಣ, ಅದಕ್ಕೆ ನೀವು ಬಂದ್ರು. ಅವ್ರು 3,000 ಪುಟದ ವರದಿ ಕೊಟ್ಟು ಹೋಗ್ಬಿಟ್ರು. ಅವ್ರು ಮಹಾರಾಷ್ಟ್ರದವ್ರು ಪ್ರೊಫೆಸರ್ ಸುಖದೇವ್ ತೋರತ್ ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ಗೆ ಅರ್ಥ ಆಗಲಿಲ್ಲಂತೆ. ಅದಕ್ಕೆ ಪ್ರಧಾನ ಕಾರ್ಯದರ್ಶಿಯವರ ಅಧ್ಯಕ್ಷತೆ ಮತ್ತೊಂದು ಕಮಿಟಿ ಮಾಡಿ ಒಂದು 30 ಪುಟದಲ್ಲಿ ಸಂಕ್ಷಿಪ್ತವಾಗಿ ಬರೆದು ಕೊಡಿರೋದು ಏನು ಅಂತ. ಇವತ್ತು ಆ ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಏನಾದ್ರು ಪ್ರಕಟಣೆ ಬರುತ್ತಾ ಅಂದ್ರೆ ಅದೂ ಇಲ್ಲ. ಯಾಕಂದ್ರೆ ಅದೇನಾದರೂ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಕೊಂಡ್ಬಿಟ್ಟಿದ್ರೆ ಅಂಗನವಾಡಿಗಳು ಇವತ್ತು ಮೇಲ್ದರ್ಜೆಗೆ ಏರಿಸಬೇಕಾಗ್ತಿತ್ತು.
ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರವೇ ವಹಿಸ್ಕೋಬೇಕಾಗ್ತಾ ಇತ್ತು. ಅದೆಲ್ಲ ಪ್ರೈವೇಟ್ನವ್ರು ಕೊಟ್ಬಿಟ್ಟಿದ್ವಿ. ನರ್ಸರಿ, LKG, UKG ಎಲ್ಲ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಪ್ರೈವೇಟ್ ಸೆಕ್ಟರ್ ನಡೆಸ್ತಾರೆ. ಆ ಥರದೊಂದು ಹೊಸ ಬದಲಾವಣೆ ಅದೂ ಇಲ್ಲ. ಆರೋಗ್ಯ ಕ್ಷೇತ್ರ ಅದು ಇದು ಅಲ್ಲಿ ಭಾಳ ಅನೇಕ ಉದಾರವಾದಿ ಕೆಲವು ಘೋಷಣೆಗಳು ಮಾಡಿದ್ದಾರೆ, ನಿಜ. ಹಾಗಿತ್ತು ಅಂದರೆ ಸರ್ಕಾರಿ ಡಾಕ್ಟರ್ಗಳು ಯಾಕೆ 11ನೇ ತಾರೀಕಿನಿಂದ 11 ಬೇಡಿಕೆ ಇಟ್ಬಿಟ್ಟು 11ನೇ ತಾರೀಕು ಮುಷ್ಕರ ಹೂಡ್ತಾ ಇದ್ದಾರೆ? ಯಾಕೆ ಆ ಸ್ಥಿತಿ ಬಂದು? ಒಂದು ಜಯದೇವ ಹಾಸ್ಪಿಟಲ್ ಮಾತ್ರ ಮಾದರಿ ಆಗಿದೆ. ಇಡೀ ಏಷ್ಯಾದಲ್ಲೇ ದೊಡ್ಡ ಪ್ರಮಾಣದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಬಡವರಿಗೂ ಕೂಡ ಜನಸ್ನೇಹಿಯಾಗಿದೆ. ಆ ಜಯದೇವ ಮಾಡೆಲ್ ಇತರೆ ಜಿಲ್ಲಾ ಆಸ್ಪತ್ರೆಗಳಿಗೆ, ತಾಲೂಕು ಆಸ್ಪತ್ರೆ ಯಾಕೆ ತರಬಾರದು? ಒಂದು ವಿನೂತನವಾಗಿ ಯೋಚನೆ ಮಾಡಬಹುದಾಗಿತ್ತು. ಈ ರೀತಿಯ ಒಂದು ವೈಶಿಷ್ಟ್ಯಪೂರ್ಣ ಚಿಂತನೆಯಲ್ಲೂ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ 17ನೇ ಬಜೆಟ್, ಆಮೇಲೆ ಇನ್ನೊಂದು ಅವತ್ತು ದೇವರಾಜ ಅರಸರ ಬಜೆಟ್ ಸಾಮಾಜಿಕ ಆರ್ಥಿಕ ಪರಿವರ್ತನೆ ಬಜೆಟ್. ಇದು ಬಹುಶಃ ಇವತ್ತಿನ ಕರ್ನಾಟಕದ ಕಾಂಗ್ರೆಸ್ನ ರಾಜಕೀಯ ಪರಿವರ್ತನೆ ಬಜೆಟ್ ಅಂತ ಕಾಣುತ್ತೆ. ಯಾವುದೇ ಕ್ಷಣದಲ್ಲಿ ಏನಾದ್ರೂ ಆಗ್ಬಿಡ್ಬೋದು ಅಂತ. ಅಲ್ರಿ ನೀವು ಇಡೀ ಇಲ್ಲ ಸರ್, ಅವ್ರು ನೀರು ಕುಡಿಲಿಲ್ಲ, ಕುಡಿಸಿದ್ರು ಅಂತ ಹೇಳಿದ್ರು, ದಣಿಲಿಲ್ಲ, ಅವ್ರು ಎನರ್ಜೆಟಿಕ್ ಆಗಿದ್ರು ಅಂತ ಹೇಳಿ ದೇವರಾಜ್ ಸರ್ ಹೇಳಿದ್ರು. ಕಾಂಗ್ರೆಸ್ನವರೆಲ್ಲ ಸಿದ್ದರಾಮಯ್ಯ ಅವರು ದಣದಿದ್ದಾರ, ಕುರ್ಚಿ ಬಿಟ್ಕೊಡ್ತಾರ ಗೊತ್ತಿಲ್ಲ. ಪ್ರತ್ಯೇಕ ಚರ್ಚೆ. ರವೀಂದ್ರ ರೇಷ್ಮೆ ಸರ್, ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲೇನೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಬಜೆಟ್ ನಲ್ಲಿ ಹಾಗೊಂದು ಪ್ರಯತ್ನ ಮಾಡಬಹುದೇನೋ ಅನ್ನೋ ನಿರೀಕ್ಷೆ ಇತ್ತು, ಮಾಡ್ಲಿಲ್ಲ ಸಿದ್ದರಾಮಯ್ಯನವರು. ಅದ್ರ ಬದಲಾಗಿ ಈಗ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟು ಅಂತ ಹೇಳಿ, ಅದರ ಜೊತೆಯಲ್ಲೇ ಈ ಯುವ ನಿಧಿಯನ್ನ ಕೊಟ್ಟೇ ಇಲ್ಲ ಅಂತ ಆಗಿತ್ತು. ಬಟ್ ಅದಕ್ಕೂ ಕೂಡ ದುಡ್ಡು ಎತ್ತಿಟ್ಟಿದ್ದಾರೆ. ಪರಿಷ್ಕರಣೆ ಮಾಡೋ ಅನಿವಾರ್ಯತೆ ನಿಜವಾಗ್ಲೂ ಇತ್ತ? ಉಳಿಸ್ಕೊಂಡು ಹೋಗಿರೋದ್ರಿಂದ ಮುಂದೆ ಏನಾಗಬಹುದು ಅಂತ ಹೇಳಿ. ಇದು VBG ರಾಮ್ಜಿ ಬದಲು 11 ಅಂಶಗಳ ಸಿದ್ದರಾಮ್ಜಿ ಬಜೆಟ್. ಇದು 11 ಅಂಶಗಳ ದಿಕ್ಸೂಚಗಳನ್ನು ಕೊಟ್ಬಿಟ್ಟಿದ್ದಾರೆ. ಅದನ್ನು ಆಧರಿಸ್ಬಿಟ್ಟು ನಾವು ಬಜೆಟ್ ಮಾಡ್ತಿದ್ದೀವಿ ಅಂತ. ನಮಗೆ ರಾಜಕೀಯ ಪ್ರಜ್ಞೆ ಬಂದಾಗಿನಿಂದ 1974-70 ನಮ್ಮ ಮೊದಲನೇ ಸಾರಿ ನಮ್ಗೆ ವೋಟ್ ಪವರ್ ಬಂತು 21 ವರ್ಷಕ್ಕೆ. ಆವಾಗಲಿಂದ ನಾನು ಬಜೆಟ್ಗಳನ್ನ ಗಮನಿಸ್ತಾ ಬಂದಿದ್ದೇನೆ. ದೇವರಾಜ ಅರಸರು ಮುಖ್ಯಮಂತ್ರಿ, ಸೊಂಡೂರು ಮಹಾರಾಜ ಮುರಾರಿರಾವ್ ಗೋರ್ಪಡೆ ಅವರು ಕೇಂಬ್ರಿಡ್ಜ್ ಅರ್ಥಶಾಸ್ತ್ರಜ್ಞ, ಅವರು ಆರ್ಥಿಕ ಸಚಿವರು. ಡಾಕ್ಟರ್ DM ನಂಜುಂಡಪ್ಪ ಆರ್ಥಿಕ ಸಲಹೆಗಾರರು. ಅವರು ಬಜೆಟನ್ನು ಇನ್ಸ್ಟ್ರೂಮೆಂಟ್ ಆಫ್ ಸೋಷಿಯೋ ಎಕನಾಮಿಕ್ ಚೇಂಜ್ ಅಂತ, ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನ ಅಂತ ಅವ್ರು ಬಣ್ಣಿಸ್ತಾ ಇದ್ರು. ಅದಾದ ನಂತರ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅಬ್ದುಲ್ ನಜೀರ್ ಸಾಹೇಬರ ಪ್ರಭಾವದಿಂದಾಗಿ ಆರ್ಥಿಕ ವಿಕೇಂದ್ರೀಕರಣ ಆಧಾರಿತ ಸಂಪನ್ಮೂಲ ವಿನಿಯೋಗ ಮಾಡ್ತಾ ಇದ್ರು. ಪ್ರತಿ ಸಾರಿ ಆ ಡಿಸೆಂಟ್ರಲೈಸೇಷನ್ ತತ್ವವನ್ನು, ಯಾಕಂದರೆ ಸಶಕ್ತವಾದ ಜಿಲ್ಲಾ ಪರಿಷತ್ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕ ನಿರ್ಮಾಣ ಮಾಡಿತ್ತು, ಅವಾಗ ಸ್ಥಾಪನೆ ಮಾಡಿತ್ತು. ಅದು ಅವ್ರಿಗೊಂದು ಅದು ಅಂದರೆ ಅದಕ್ಕೊಂದು ತಾತ್ವಿಕವಾದ ಒಂದು ದರ್ಶನ ಇರ್ತಾಯಿತ್ತು. ಒಂದು ಪ್ರತಿಯೊಂದು ಒಂದು ಫಿಲಾಸಫಿ ಇರೋ, ಒಂದು ಗೈಡಿಂಗ್ ಫಿಲಾಸಫಿ ಒಂದು ಬಜೆಟ್ಗೆ. ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯರು ಮೊದಲೇ ಬಜೆಟ್, 32 ವರ್ಷಗಳಿಂದ ಮೊದಲೇ ಬಜೆಟ್ ಬರೀ 25,000 ಕೋಟಿ ಇತ್ತಂತ ಕಾಣುತ್ತೆ ಗಾತ್ರ. ಅವರು ರೈತರ ಪಕ್ಷಪಾತಿ ಅನ್ನೋ ಥರ ಕೃಷಿ ಮತ್ತು ನೀರಾವರಿ ಇತ್ಯಾದಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇದು ಮಾಡ್ತಾರೆ. ಅವರು ಪ್ರಧಾನಮಂತ್ರಿ ಆದಾಗಲೂ ಅದನ್ನೇ ಮಾಡಿಸಿದ್ರು. ಚಿದಂಬರಂ ಕೈಯಲ್ಲಿ ಬಜೆಟ್ನಲ್ಲೂ ಮತ್ತು ಇಲ್ಲೂ ಹಾಗೆ ಮಾಡಿಸ್ತಾ ಇದ್ರು. SM ಕೃಷ್ಣ ಬಂದಾಗ ಆ 50 ವರ್ಷಗಳ ಕಾಲ ಪ್ರಚಲಿತವಿದ್ದ ಮಿಶ್ರ ಆರ್ಥಿಕ ವ್ಯವಸ್ಥೆ, ಆ ನೆಹರು ಯುಗಧರ್ಮವನ್ನು ಬದಲಾಯಿಸಲಿಕ್ಕೆ, ಯಾಕಂದರೆ ಕೃಷ್ಣ ಅವ್ರು ಬರೋಷ್ಟೊತ್ತಿಗೆ ಮನಮೋಹನ್ ಸಿಂಗ್ ಆರ್ಥಿಕ ನೀತಿ ಬಂದು 9 ವರ್ಷ ಆಗಿತ್ತು. ಹಾಗಾಗಿ ಬೆಂಗಳೂರನ್ನು ಜಾಗತಿಕ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನದ ತಂಗುದಾಣ ಮಾಡಿಬಿಟ್ರು. ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಟೆಕ್ನಾಲಜಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಇತ್ಯಾದಿಯಾಗಿ ಪ್ರಪಂಚದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಬಂದಿಲ್ಲ, ಅಂಗಡಿ ತೆಗೆದ್ವು. ಇವತ್ತು ನಾವು 25,000 ಕೋಟಿಯಿಂದ 4,48,004 ಕೋಟಿ ಆಗಲಿಕ್ಕೆ ಕಾರಣ ಆ ಕಾರ್ಪೊರೇಟ್ ವಲಯದಲ್ಲಿ ಮನಮೋಹನ್ ಸಿಂಗ್ ತಂದ ಆ ಕಾರ್ಪೊರೇಟ್ ನೀತಿ ಸಂಹಿತೆ. ಅವರು ಕೂಡ 3 ತತ್ವಗಳ ಬದಲಾವಣೆ ಬಂತು. ನಮ್ಮದು ನೋಡಿ, ಪ್ರಪಂಚದ 10 ಬೆಸ್ಟ್ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ TCS, ವಿಪ್ರೋ ಮತ್ತು ಇನ್ಫೋಸಿಸ್ 3. ಅಲ್ಲಿ 3 ಯಾವುದು ಅಂತಂದರೆ ತಂದಿದ್ದು ಒಂದು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಸಾಮಾಜಿಕ ಹೊಣೆಗಾರಿಕೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳ ಬಜೆಟ್ಗಳು ಕೂಡ ಹಾಗೆ ಲಕ್ಷಗಟ್ಟಲೆ ಜಾಸ್ತಿ ಆಗ್ತಾ, ದುಪ್ಪಟ್ಟಾಗ್ತಾ ಹೋಯಿತು. ಒಂದು ವಿಷಾದ ಏನಂತಂದರೆ, ಆ ಕಾರ್ಪೊರೇಟ್ ಕಂಪ್ನಿಗಳು ಇಷ್ಟು ದೊಡ್ಡ ಪ್ರಮಾಣದ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ತಾ ಬಂದರೆ ಒಂದು ಸಾರಿ ಆದರೂ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡುವಂಥ ಒಂದು ಮೆಚ್ಚುಗೆ ಮಾತು ಬಂದಿದೆಯಾ? ಕಾರ್ಪೊರೇಟ್ ವಲಯದ ಕೊಡುಗೆ ಹೋಗಲಿ, ಅಲ್ಲಿರೋ ಆ ಕಾಯಕ ಸಂಸ್ಕೃತಿ ಏನಿದೆ, ಆ ವರ್ಕ್ ಕಲ್ಚರ್, ಆ ಡಿಸಿಪ್ಲಿನ್ನು ಅಥವಾ ಟ್ಯಾಕ್ಸ್ ಪೇಮೆಂಟ್ನಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಅಂತಂದಿದ್ದಾರೆ, ಅದು ನಮ್ಮ ಸರ್ಕಾರದ ಇಲಾಖೆಗಳ ಮೇಲೆ ಯಾಕೆ ರಿಫ್ಲೆಕ್ಟ್ ಆಗಲಿಲ್ಲ? ಅವ್ರನ್ನೂ ನಾವು ಕಲಿಬೇಕಾಗಿತ್ತು. ನಮ್ಮ ಸರ್ಕಾರಿ ಇಲಾಖೆಗಳು ಅಧಪತ್ರಕ್ಕೆ ಹೋಗ್ತಾ ಇದ್ದಾವೆ. ಇನ್ನು 1970-80 ದಶಕದಲ್ಲಿ ಒಂದು ಥರದ ನಂಬಿಕೆ ಇರ್ತಾ ಇತ್ತು, ಜನಸ್ನೇಹಿ ಆಡಳಿತ ಅಂತ ಜನ ನಂಬ್ತಿದ್ರು. ಈಗ ಹಾಗಿಲ್ಲ. ಪಾಪ ಕಾಂಗ್ರೆಸ್ ಪಕ್ಷದ ಶಾಸಕಗಳೇ ದೂರ್ತಾ ಇರ್ತಾರೆ ಅಧಿಕಾರಿಗಳು ಈ ಥರ ಯಾಕಂದ್ರೆ ಪ್ರತಿನಿತ್ಯ ನೀವು ತೋರಿಸ್ತಾರೆ ಲೋಕಾಯುಕ್ತ ದಾಳಿ, ಆ ಅಧಿಕಾರಿ ಮೇಲೆ 50 ಕೋಟಿ ಆಸ್ತಿ, 70 ಕೋಟಿ ಆಸ್ತಿ ಅಂತ ಅಧಿಕಾರಿಗಳೇ ಅಷ್ಟು ಸಂಪಾದನೆ ಮಾಡುವಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ. ಆ ಕಾರ್ಪೊರೇಟ್ ವಲಯದ ಯಶಸ್ಸು ನೋಡಿಬಿಟ್ಟು ಆ ಯಶೋಗಾಥೆಯಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿತ್ತು, ಅದಾಗಲೇ ಇಲ್ಲ. ಆಮೇಲೆ ಇವ್ರು ಬಂದರು, ಯಡಿಯೂರಪ್ಪನವ್ರು ಬಂದರು, ಅವ್ರು ರೈತರಿಗೆ ಪ್ರತ್ಯೇಕ ಬಜೆಟ್ ಅಂತ, ಅವರು ಕೂಡ ರೈತರ ಪಕ್ಷಪಾತಿ ಅನ್ನೋ ರೀತಿಯಲ್ಲಿ. ಸಿದ್ದರಾಮಯ್ಯವರು ಬಂದಾಗ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗಗಳ ಪ್ರತ್ಯೇಕವಾದ ಒಂದು ಅನುದಾನ, ಕಾರ್ಪಸ್ ಫಂಡ್ ಥರ ಪ್ರತ್ಯೇಕವಾಗಿರಿಸ್ಲಿಕ್ಕೆ ಒಂದು ಫಂಡ್, ಅದು ಬೇರೆ ಯಾವುದೇ ವಿಚಾರಕ್ಕೂ ದುರ್ವಿನಿಯೋಗ ಮಾಡಿಕೊಡೋದು, ಡೈವರ್ಟ್ ಮಾಡಿಕೊಡೋದು ಅನ್ನೋ ರೀತಿಯಲ್ಲಿ ಅದೊಂದು ಹೊಸ ಜಾತಿ ಮೀಸಲಾತಿ ಮುಖ್ಯವಾದ ತತ್ವ. ಇವತ್ತಿನ ಬಜೆಟ್ನ ನಾನು ನಿರೀಕ್ಷೆ ಮಾಡಿದ್ದು
440 ಕೋಟಿ ಖರ್ಚು ಮಾಡ್ಬಿಟ್ಟು ಜಾತಿ ಗಣತಿ ಮಾಡಿಸಿದ್ರಲ್ಲ, ಆ ವರದಿ ಇಷ್ಟರಲ್ಲೇ ಸ್ವೀಕಾರ ಮಾಡ್ತೇವೆ, ಅನುಷ್ಠಾನ ಮಾಡ್ತೇವೆ ಅಂತಂದ್ಬಿಟ್ಟು ಯಾವೊಂದು ಹೇಳಿಕೆ ಅದಕ್ಕೆ ಸಂಬಂಧಪಟ್ಟಿದ್ದು ಉಲ್ಲೇಖ ಕೂಡ ಬರಲಿಲ್ಲ. ಎರಡನೇದಾಗಿ 56,000 ಹುದ್ದೆಗಳ ನೇಮಕಾತಿಗೆ ನಾವು ಚಾಲನೆ ಕೊಡ್ತಿದೀವಿ ಅಂತ. ಒಳ ಮೀಸಲಾತಿ ಬಗ್ಗೆ ಏನಾದ್ರು ಪ್ರಕಟಣೆ ಬರುತ್ತಾ? ನಿನ್ನೆ ಇಡೀ ಕ್ಯಾಬಿನೆಟ್ ಬಹಳ ಗಂಭೀರವಾದ ಚರ್ಚೆ ನಡೆದಿದೆ. ನಿನ್ನೆ ಕ್ಯಾಬಿನೆಟ್ ಸಭೆ ಅದಾದ್ರೂ ಅದಕ್ಕೇನು ಪ್ರಕಟಣೆ ಬರುತ್ತಾ ಅಂದ್ರೆ ಅದು ಏನೂ ಇಲ್ಲ. ಶಿಕ್ಷಣಕ್ಕೆ 47,000 ಕೋಟಿ ಅಂತ ಇವತ್ತು ನೀವು ಬಹಳ ಜಗಮಾಯಿಸ್ತಾ ಇತ್ತು. ಆಮೇಲೆ ಉನ್ನತ ಶಿಕ್ಷಣದಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ಅದೇನೋ 2,500 ಕೋಟಿ ಅಂತ ಹಾಕಿದ್ದಾರೆ. ಅದು ಸರಿ, ಯಾವ ಶಿಕ್ಷಣ ನೀತಿ? ನೀವು ಮೊದಲ ಬಜೆಟ್ 2023 ಗೆದ್ದು ಬಂದ ಕೂಡಲೇ ರಾಷ್ಟ್ರೀಯ ಶಿಕ್ಷಣ ಧಿಕ್ಕರಿಸ್ತೇವೆ, ಅಲ್ಲ ಒಂದ್ ನಿಮಿಷ, ರಾಷ್ಟ್ರೀಯ ಧಿಕ್ಕರಿಸ್ತೇವೆ, ರಾಜ್ಯ ಶಿಕ್ಷಣ ಅದಕ್ಕೆ ನೀವು ಬಂದ್ರು. ಅವ್ರು 3,000 ಪುಟದ ವರದಿ ಕೊಟ್ಟು ಹೋಗ್ಬಿಟ್ರು. ಅವ್ರು ಮಹಾರಾಷ್ಟ್ರದವ್ರು ಪ್ರೊಫೆಸರ್ ಸುಖದೇವ್ ತೋರತ್ ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ಗೆ ಅರ್ಥ ಆಗ್ಲಿಲ್ಲಂತೆ. ಅದಕ್ಕೆ ಪ್ರಧಾನ ಕಾರ್ಯದರ್ಶಿಯವರ ಅಧ್ಯಕ್ಷತೆ ಮತ್ತೊಂದು ಕಮಿಟಿ ಮಾಡಿ ಒಂದು 30 ಪುಟದಲ್ಲಿ ಸಂಕ್ಷಿಪ್ತವಾಗಿ ಬರೆದು ಕೊಡಿರೋದು ಏನು ಅಂತ. ಇವತ್ತು ಆ ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಏನಾದ್ರು ಪ್ರಕಟಣೆ ಬರುತ್ತಾ ಅಂದ್ರೆ ಅದು ಇಲ್ಲ. ಯಾಕಂದ್ರೆ ಅದೇನಾದ್ರೂ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಕೊಂಡ್ಬಿಟ್ಟಿದ್ರೆ ಅಂಗನವಾಡಿಗಳು ಇವತ್ತು ಮೇಲ್ದರ್ಜೆಗೆ ಏರಿಸಬೇಕಾಗ್ತಿತ್ತು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರವೇ ವಹಿಸ್ಕೋಬೇಕಾಗ್ತಾ ಇತ್ತು. ಅದೆಲ್ಲ ಪ್ರೈವೇಟ್ನವ್ರು ಕೊಟ್ಬಿಟ್ಟಿದ್ವಿ. ನರ್ಸರಿ, LKG, UKG ಎಲ್ಲ ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಪ್ರೈವೇಟ್ ಸೆಕ್ಟರ್ ನಡೆಸ್ತಾರೆ. ಆ ಥರದೊಂದು ಹೊಸ ಬದಲಾವಣೆ ಅದು ಇಲ್ಲ. ಆರೋಗ್ಯ ಕ್ಷೇತ್ರ ಅದು ಇದು ಅಲ್ಲಿ ಬಹಳ ಅನೇಕ ಉದಾರವಾದಿ ಕೆಲವು ಘೋಷಣೆಗಳು ಮಾಡಿದಾರೆ, ನಿಜ. ಹಾಗಿತ್ತು ಅಂದ್ರೆ ಸರ್ಕಾರಿ ಡಾಕ್ಟರ್ಗಳು ಯಾಕೆ 11ನೇ ತಾರೀಕಿನಿಂದ 11 ಬೇಡಿಕೆ ಇಟ್ಬಿಟ್ಟು 11ನೇ ತಾರೀಕು ಮುಷ್ಕರ ಮಾಡ್ತಾ ಇದ್ದಾರೆ? ಯಾಕೆ ಆ ಸ್ಥಿತಿ ಬಂದು? ಒಂದು ಜಯದೇವ ಹಾಸ್ಪಿಟಲ್ ಮಾತ್ರ ಮಾದರಿ ಆಗಿದೆ. ಇಡೀ ಏಷ್ಯಾದಲ್ಲೇ ದೊಡ್ಡ ಪ್ರಮಾಣದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಬಡವರಿಗೂ ಕೂಡ ಜನಸ್ನೇಹಿಯಾಗಿದೆ. ಆ ಜಯದೇವ ಮಾಡೆಲ್ ಇತರೆ ಜಿಲ್ಲಾ ಆಸ್ಪತ್ರೆಗಳಿಗೆ, ತಾಲೂಕು ಆಸ್ಪತ್ರೆ ಯಾಕೆ ತರಬಾರದು? ಕರೆಕ್ಟ್. ಒಂದು ವಿನೂತನವಾಗಿ ಯೋಚನೆ ಮಾಡಬಹುದಾಗಿತ್ತು. ಈ ರೀತಿಯ ಒಂದು ವೈಶಿಷ್ಟ್ಯಪೂರ್ಣ ಚಿಂತನೆ ಎಲ್ಲೂ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯ 17ನೇ ಬಜೆಟ್. ಆಮೇಲೆ ಇನ್ನೊಂದು ಅವತ್ತು ದೇವರಾಜ ಅರಸರ ಬಜೆಟ್ ಸಾಮಾಜಿಕ ಆರ್ಥಿಕ ಪರಿವರ್ತನೆ ಬಜೆಟ್. ಇದು ಬಹುಶಃ ಇವತ್ತಿನ ಕರ್ನಾಟಕದ ಕಾಂಗ್ರೆಸ್ನ ರಾಜಕೀಯ ಪರಿವರ್ತನೆ ಬಜೆಟ್ ಅಂತ ಕಾಣುತ್ತೆ. ಯಾವುದೇ ಕ್ಷಣದಲ್ಲಿ ಏನಾದ್ರೂ ಆಗ್ಬಿಡ್ಬೋದು ಅಂತ. ಅಲ್ರಿ ನೀವು ಇಲ್ಲ ಸರ್, ಅವ್ರು ನೀರು ಕುಡಿಲಿಲ್ಲ, ಕುಡಿಸಿದ್ರು ಅಂತ ಹೇಳಿದ್ರು. ದಣಿಲಿಲ್ಲ, ಅವ್ರು ಎನರ್ಜೆಟಿಕ್ ಆಗಿ ಇದ್ರು ಅಂತ ಹೇಳಿ ದೇವರಾಜ್ ಸರ್ ಹೇಳಿದ್ರು. ಕಾಂಗ್ರೆಸ್ನವರೆಲ್ಲ ಸಿದ್ದರಾಮಯ್ಯ ಅವರು ದಣದಿದ್ದಾರ, ಕುರ್ಚಿ ಬಿಟ್ಕೊಡ್ತಾರ ಗೊತ್ತಿಲ್ಲ. ಪ್ರತ್ಯೇಕ ಚರ್ಚೆ